ಕಾಣಿಸ್ಬೇಕು. ಆಮೇಲೆ ಅದನ್ನ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಲು ಜನಲೋಕ. ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿನ್ನೆ ಹೇಳಿದಾಗ ಇವತ್ತೊಂದು ವಿಭಿನ್ನತೆ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ನಿನ್ನೆ ನಮ್ಮ ಪುಟ್ಟಲಕ್ಷ್ಮಿಗೆ 2 ಬ್ಲೌಸ್ ಪೀಸಿಂದ ಹೇಗೆ ಸ್ಯಾರಿ ಉಡಿಸೋದು ಅಂತ ಹೇಳ್ಕೊಟ್ಟಿದ್ದೆ. ಯಾರಿಂದ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂತಂದರೆ, ಯಾರಿಗೂ ಬ್ಲೌಸ್ ಪೀಸ್ ಕೂಡ ಉಡಿಸೋದಕ್ಕೆ ಬರೋದಿಲ್ಲ ಅನ್ನೋರಿಗೆ ಈ ವಿಡಿಯೋ ಆಗಿರುತ್ತೆ. ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ನೋಟ್ಸ್ಗಳಿದೆ. ಸೊ ನಾನಿಲ್ಲಿ 500 ರೂಪಾಯಿದು ಮತ್ತು 100 ರೂಪಾಯಿ ನೋಟ್ಸ್ಗಳನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಅಟ್ರಾಕ್ಷನ್ ಆಗಲಿ ಅಂತ 200 ರೂಪಾಯಿ ನೋಟ್ಸ್ಗಳು ಕೂಡ ತೊಗೊಬೋದು. ಈ ನೋಟ್ಸ್ಗಳಿಂದ ನಾನು ಇವತ್ತು ಲಕ್ಷ್ಮಿನ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಈ ನೋಟ್ಸ್ಗಳಿಂದ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರೂ ಒಂದು ಕ್ವಶನ್ ಬರ್ಬೋದು. ಯಾಕಂತ ಅಂದರೆ ಕೆಲವೊಬ್ಬರಿಗೆ ಸ್ಯಾರಿ ಶಾಪಿಂಗ್ ಇರ್ಬೋದು, ಇಲ್ಲ ಅಂತಂದರೆ ಬಿಂಗೆಗಳಿರ್ಬೋದು, ಸಿಗ್ತಾ ಇರಲ್ಲ. ಇಲ್ಲ ಅಂತಂದರೆ ನಿಮಗೆ ಟೈಮ್ ಇರಲ್ಲ, ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಇಲ್ಲಾಂದರೆ ಮಗು ಆಗಿರುತ್ತೆ. ನಂತರ ಈಗ ನನಗೆ ಹೇಗೆ ಮಗು ಪುಟಾಣಿ ಪಾಪು ಇದೆಲ್ಲ, ಕೆಲವೊಬ್ರಿಗೆ ಅದರ ಪುಟಾಣಿ ಪಾಪು ಇರುತ್ತೆ, ಸೀರೆ ಉಡ್ಸೋಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿ ಅಂತ ಚಿಕ್ಕದಾಗಿ ಪುಟ್ಟಲಕ್ಷ್ಮಿಗೆ ನೋಟ್ಸಲ್ಲಿ ಹೇಗೆ ಡಿಸೈನ್ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ಏನೇನು ಬೇಕಾಗ್ಬೋದು ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಓಡ್ತಾ ಇರುತ್ತೆ. ಜಸ್ಟ್ ಏನೂ ಇಲ್ಲ, ಸಿಂಪಲ್ ಎರಡು ಥಿಂಗ್ಸ್ಗಳಿಂದ ನಾನು ಇವತ್ತು ಡೆಕೋರೇಷನ್ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ, ಒಂದು ನೋಟ್ಸ್ಗಳಲ್ಲಿ ನೀವು 200 ರೂಪೀಸ್ದು, 100 ರೂಪೀಸ್ದು, ಹಾಗೆ 500 ರೂಪೀಸ್ ಕೂಡ ತೊಗೋಬೋದು. ಅದಾದ ನಂತರ ನಾನು ಇಲ್ಲಿ ಕಳಿಸಿಕೆ ನಾನು ಇವತ್ತಿಲ್ಲಿ ಸ್ಟೀಲ್ನ ಯೂಸ್ ಮಾಡ್ತೀನಿ, ಸ್ಟೀಲ್ ಚೊಂಬು, ಜಸ್ಟ್ ವೀಡಿಯೋಗೋಸ್ಕರ. ನೀವು ಪಂಚಲೋಹದಾಗಿರ್ಬೋದು, ಹಿತ್ತಾಳೆದಾಗಿರ್ಬೋದು, ಇಲ್ಲ ಇನ್ನೊಂದು ತಾಮ್ರದ ಕೂಡ ಬರುತ್ತಲ್ವ, ಸೊ ಅದನ್ನು ಯೂಸ್ ಮಾಡೋಣ. ಹೇಗೆ ಡೆಕೋರೇಷನ್ ಮಾಡೋದು ಅಂತ ಹೇಳ್ತೀರಾ? ಸೊ ನೋಡ್ತಾ ಇದ್ರಲ್ಲ, ನೋಟ್ಸ್ ಇರುತ್ತೆ, ಅದನ್ನು ನೀವು ಮಧ್ಯ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ 2 ಲೈನ್ಸ್ ಕಾಣಿಸ್ಬೇಕು. ನೋಡ್ತಾ ಇದ್ರಲ್ಲ, ಈ ಥರ 2 ಲೈನ್ಸ್ ಕಾಣಿಸ್ಬೇಕು. ಆಮೇಲೆ ಅದನ್ನು ಒಂದ್ಸಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇದು ಡಬಲ್ ಏರ್ ಕೂತ್ಕೊಳ್ಳಿ. ನೋಡಿ, ಯಾವುದೇ ಥರ ನೋಟು ಈಗ ಓಪನ್ ಆಗೋದಿಲ್ಲ, ನೀಟಾಗಿ ಫಿಟ್ಟಾಗಿ ಕೂತ್ಕೊಂಡಿರುತ್ತೆ. ಈ ಥರ ಎಲ್ಲ ನೋಟ್ಸ್ಗಳನ್ನ ಮಾಡಿ ಡಬಲ್ ಲೇಯರ್ ಕಾಣಿಸ್ಬೇಕು. ಸೊ ಈ ಡಬಲ್ ಲೇಯರ್ ಥರ ಈ ಥರ ಫೋಲ್ಡ್ ನೀಟಾಗಿ ಮಾಡ್ಕೋಬೇಕು. ಈ ಥರ ಎಲ್ಲ ನೋಟ್ಸ್ಗಳನ್ನ ಮಾಡ್ಕೋಬೇಕು ಈ ಥರ. ಸೊ ನಾನು ಎಲ್ಲ ಥರದ್ದು ನೋಟ್ಸ್ಗಳನ್ನ ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 500 ರೂಪೀಸ್ ಅಂತ ಹೇಳ್ತೆ, 100 ರೂಪೀಸ್ ತೊಗೊಂಡಿದ್ದೀನಿ. ನೀವು 200 ಕೂಡ ಯೂಸ್ ಮಾಡ್ಬೋದು, ಆರೆಂಜ್ ಕಲರ್ ಇರುತ್ತಲ್ವ, ಸೊ ಅಟ್ರಾಕ್ಷನ್ ಆಗುತ್ತೆ. ನೋಡಿ, ಎಲ್ಲ ನೋಟ್ಸ್ಗಳನ್ನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಜೋಡಿಸ್ಕೊಳ್ಳಿ. ಈ ಥರ ಇಟ್ಕೊಂಡು ಯಾರಾದರೂ ಒಬ್ಬರು ಸಹಾಯ ತಗೊಳ್ಳಿ, ಯಾಕಂದರೆ ಒಬ್ರಿಗೆ ಇಟ್ಕೊಳಕ್ಕಾಗಲ್ಲ. ಈ ಥರ ಫುಲ್ ಈ ಥರ ಜೋಡಿಸ್ಕೊಂತ ಒಂದು ಥ್ರೆಡ್ ತಗೊಳ್ಳಿ. ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಟೈಮ್ ಮಾಡ್ಕೊಳ್ಳೋದಕ್ಕೆ ಅಟ್ರಾಕ್ಷನ್ ಆಗಿ ಕಾಣಲಿ ಅಂತ, ಓಕೆನಾ? ಸೊ ಈ ಥರ ಯಾರನ್ನಾದ್ರೂ ಜೊತೆಗೆ ಕರ್ಕೊಂಡು ಜೋಡಿಸ್ಕೊಳ್ಳಿ ಫುಲ್ ಎಲ್ಲ ನೋಟ್ಸ್ಗಳನ್ನು. ಸೊ ನೋಡಿದ್ರಲ್ಲ, ಈ ಥರ ನೋಟ್ಸ್ಗಳನ್ನ ಜೋಡಿಸ್ಕೊಂಡು ಅದನ್ನು ಈ ಥರ ಗೋಲ್ಡ್ ಕಲರ್ ಥ್ರೆಡ್ ದಾರದಿಂದ ಟೈ ಮಾಡ್ಕೊಳ್ಳೋದು ಅಷ್ಟೇ. ಕಳ್ಸಾದ್ಮೇಲೆ ಕಳಶನ ಕೂರಿಸ್ಕೊಳ್ಳೋದು. ಅಕಸ್ಮಾತ್ ನಿಮಗೆ ಇಲ್ಲಿ ಮುಖವಾಡ ನೀವು ಹಾಕೊಳ್ಳಲ್ಲ ಅಂತಂದರೆ, ಇಲ್ಲಿ ಮುಖವಾಡ ಹಾಕೋಬೇಕು. ಮುಖವಾಡ ಹಾಕೊಳ್ಳಲ್ಲ ಅಂತ ಅಂದವರು ಜಸ್ಟ್ ಹೀಗೇನೆ ಇಲ್ಲಿ ವಿಳ್ಯದೆಲೆ ಬರುತ್ತಲ್ಲ, 5 ವಿಳ್ಯದೆಲೆನ ಮಾಡಿಸ್ಬಿಟ್ಟು ಈ ಕಳಶಿಕೆನೇ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇದನ್ನೇ ಪೂಜೆ. ಸೊ ನೋಡಿದ್ರಲ್ಲ, ಈ ಥರ ಕಾಸಿಂದನೂ ಲಕ್ಷ್ಮೀ ದೇವಿನ ಮಾಡ್ಬೋದು. ಸೊ ನಾನು ಹೇಳ್ದಾಗೆ ಇಲ್ಲಿ ಮುಖವಾಡ ನೀವೇನಾದರೂ ಹಾಕಿಲ್ಲ ಅಂತ ಅಂದರೆ ವಿಳ್ಯದೆಲೆ ತೊಗೊಂಡು ವಿಳ್ಯದೆಲೆನ ಮಡಿಸ್ಬಿಟ್ಟು ಅದ್ರ ಮೇಲ್ಗಡೆ ತೆಂಗಿನಕಾಯಿನ ಇಟ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಬೋದು. ಸೊ ಲಕ್ಷ್ಮೀ ದೇವಿನ ನಾವು ಧನಲಕ್ಷ್ಮಿ ರೂಪದಲ್ಲಿ ಈ ಥರ ಪೂಜೆ ಮಾಡ್ಬೋದು. ಸೊ ಈ ಥರ ಐಡಿಯಾಸ್ಗಳು ಯಾರಿಗೆ ಯಥೇಚ್ಛಾಗಿ ಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಐಡಿಯಾ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೇನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾನೇನೆ ರೆಸಿಪೀಸ್ ವ್ಲಾಗ್ ಹಾಕೋರು, ಡೈಲಿ ವ್ಲಾಗ್ ಹಾಕೋರು, ಅಪ್ಡೇಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈಸಿಯಾಗಿ ನನ್ನ ಚಾನಲ್ನ ಫೈಂಡ್ ಔಟ್ ಮಾಡ್ಬೋದು. ನೀವೆಲ್ಲರನ್ನು ಮನೆಯಲ್ಲೇ ಮಾಡ್ಕೋಬೋದು. ಪ್ಲೇಟ್ ಡೆಕೋರೇಷನ್ಸ್ ಇರ್ಬೋದು, ಇಲ್ಲ ಕಳಶಿ ಡೆಕೋರೇಷನ್ಸ್ ಇರ್ಬೋದು, ಇಲ್ಲ ಸೀರೆ ಉಡೋದಾಗಿರ್ಬೋದು, ಪ್ರತಿಯೊಂದು ಡೆಕೋರೇಷನ್ ನೀವು ಮನೆಯಲ್ಲೇ ಮಾಡ್ಕೋಬೋದು. ಯಾವುದೇ ತರಹ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ಸೊ ಈ ಸೈಡಲ್ಲಿ ಫೋಟೋ ಅಟ್ಯಾಚ್ ಮಾಡಿದ್ದೀನೋ ಅದನ್ನು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದು 1500 ರೂಪೀಸ್ ಹೇಳ್ತಾ ಇದ್ರು. ಸೊ ವಿತಿನ್ 200 ಅಂಡರ್ ಬಜೆಟ್ ಒಳಗಡೆ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ.